ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 6ನೇ ವಚನ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸಿದವರಾಗಬೇಕೆಂಬುದಾಗಿ ಈ ಸಂಗತಿಗಳನ್ನು ನಿಮಗೆ ನಿದರ್ಶನಗಳಾಗಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ರೀತಿಯಾಗಿ ನಮ್ಮ ಪೂರ್ವಿಕರು ಕೆಟ್ಟತನವನ್ನು ಅನುಸರಿಸಿ ಅವರು ದೇವರನ್ನು ಕಾಣದೆ ನಾಶವಾಗಿ ಹೋದರೋ, ನಾವು ಆ ರೀತಿಯಾಗಿ ಆಗದೆ ಎಲ್ಲ ಕೆಟ್ಟತನದಿಂದ, ಅಂದರೆ ಮೋಸ, ಕಾಮ, ದುರಾಶೆ, ವ್ಯಭಿಚಾರ ಮುಂತಾದ ಎಲ್ಲ ಕೆಟ್ಟತನದ ಮಾರ್ಗದಿಂದ ದೂರವಾಗಿ ದೇವರ ವಾಕ್ಯವನ್ನು ಅನುಸರಿಸಿ ನಾವು ಪರಿಶುದ್ಧರಾಗಿ ಜೀವಿಸಿದರೆ ಖಂಡಿತವಾಗಿ ದೇವರನ್ನು ನಾವು ಕಾಣುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನಪ್ಪ, ಪರಿಶುದ್ಧನು ಆಗಿರುವ ಆತನು ದೇವ ಸ್ತೋತ್ರಪ್ಪ. ನಿಮ್ಮ ವಾಕ್ಯ ಹೇಳಿದಂತ ಕರ್ತನಪ್ಪ, ಹೌದು ಸ್ವಾಮಿ, ಎಲ್ಲ ಸಕಲ ವಿಧವಾದ ಕೆಟ್ಟತನದಿಂದ ದೂರವಾಗಿ ಕರ್ತನಪ್ಪ, ನೀವು ಹೇಳಿದಂತ ವಾಕ್ಯವನ್ನು ನಾವು ಕೈಗೊಂಡು ನಡೆಯುವ ಹಾಗೆ ನಿಮ್ಮ ಕೃಪೆ ತೋರಬೇಕೆಂದು ನಿನ್ನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್.